ಹೈಕೋರ್ಟ್ ಡಿ.ಕೆ. ಶಿವಕುಮಾರ್ ನೋಟಿಸ್ ಕೊಟ್ಟಿದೆ ಸಿಬಿಐ ಕೇಸ್ ವಿಚಾರ. ನೋಡ್ರಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ನ್ಯಾಯಾಲಯದಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ನೀವು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆ ವಿಚಾರವಾಗಿ ಯತ್ನಾಳ್ ಅವರು ಅಪೀಲ್ ಸಲ್ಲಿಸಿದ್ರು. ನಾವು ಅದಕ್ಕೆ ಕೇವಿಯೇಟ್ ಹಾಕಿದ್ವಿ. ಕೇವಿಯೇಟ್ ಹಾಕಿರೋದಕ್ಕೆ ನಮಗೆ ಗಮನಕ್ಕೆ ತರಬೇಕಾಗಿರೋದ್ರಿಂದ ನಿಮ್ಮ ಅಬ್ಜೆಕ್ಷನ್ಸ್ ಫೈಲ್ ಮಾಡಿ ಅಂತ ಹೇಳಿ 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಯತ್ನಾಳ ಅಲ್ಲ, ಯತ್ನಾಳಿಂದ ಕಾಣದ ಕೈಗಳು ಬಹಳಷ್ಟಿವೆ. ಯತ್ನಾಳೇನಿಲ್ಲ, ಯತ್ನಾಳಿಂದ ಕಾಣದ ಕೈಗಳು ಬಹಳಷ್ಟಿವೆ. ಅದನ್ನ ರಾಜಕೀಯವಾಗಿ ಫೇಸ್ ಮಾಡೋಣ. ಇಲ್ಲಮ್ಮ, ನೀವ್ ಯಾರು ನಮ್ಮ ಪಕ್ಷದವರನ್ನೇ ಹೊಡಿಯಕ್ ಹೋಗ್ತೀರ? ಯಾರು ಬಿಜೆಪಿ ಅವ್ರಿಗೆ ಏನ್ರಿ ನೈತಿಕತೆ ಇದೆ ಮಾತಾಡೋದಕ್ಕೆ? ಅವ್ರ ಪಕ್ಷದ ಅಧ್ಯಕ್ಷರು ಬಗ್ಗೆ ಗೌರವ ಇಲ್ಲ ಅಂತ ಹೇಳಾಯ್ತು. ನೀವು ನಮ್ ನಾಯಕ ಅಲ್ಲ ಅಂತ ಹೇಳಾಯ್ತು. ನೀವು ಸೀಟ್ ಬರ್ಬೇಕು ಅಂತ ಅಂದ್ರೆ ಅದೆಷ್ಟೋ ಕೋಟಿ ಕೊಡ್ಬೇಕು ಅಂತ ಹೇಳಾಯ್ತು. ಇನ್ನೂ ಪಕ್ಷದಲ್ಲಿ ಇಟ್ಕೊಂಡಿದೀವಿ ಅಂದ್ರೆ ಪಕ್ಷದ ಶಿಸ್ತಿಯಲ್ಲಿದೆ, ನಾಯಕತ್ವ ಎಲ್ಲಿದೆ? ಇನ್ನೆಲ್ಲ ಯಾರು ಇರ್ಲೇಬೇಕಲ್ಲ ಯಾರ ಇದಕ್ಕೆಲ್ಲ? ನೀವೇನು ಅಂತ ಅಂದ್ರೆ ನೀವು ಬಿಜೆಪಿ ಅವ್ರನ್ನ ಕೇಳೋದೇ ಇಲ್ಲ, ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತ. ಬರೀ ಕಾಂಗ್ರೆಸ್ ಅವ್ರ ಮೇಲೆ ಪಾತ್ರ ಕೇಳ್ತೀರಿ, ಏನ್ ಮಾಡಿದ್ರಿ, ಹೆಂಗ್ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಎಲ್ಲಿ ಕೇಳ್ತೀರಿ? ಎಲ್ಲಿ ಕೇಳ್ತೀರಿ? ಯಾವಾಗ ಆಯ್ತು? 5 ವರ್ಷ ಆಯ್ತು. 5 ವರ್ಷ ಆಯ್ತಪ್ಪ, ಬೈಕೊಂಡು ಶುರು ಮಾಡಿ. ಟಿಕೆಟ್ ಕೊಟ್ಟಾಯ್ತು, ತಿರ್ಗಾ MLA ಮಾಡಾಯ್ತು. ಅಂದ್ರೆ 2 ಗುಂಪು ಇದೆ ಅಂತಾನ? ಬಿಜೆಪಿನಲ್ಲಿ 2 ಗುಂಪು ಇದೆಯಲ್ವಾ? ನೀವೇ ಹೇಳ್ತಾ ಇದ್ರಿ ಮಾಧ್ಯಮದವರು. ಯಾರು? ನ್ಯಾಯ ಅನ್ಯಾಯ 2 ಇದೆಯಲ್ಲ. ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದಾರೆ, ಸಮಾಜದ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವ್ರಿಗೆ ಆತ್ಮಸಾಕ್ಷಿ ಇದ್ರೆ ಅದನ್ನ ಮಾಡ್ಬೇಕು. ಒಕ್ಕಲಿಗರ ನಾಯಕರುಗಳು ಅಂತಲ್ಲ, ಯಾರೇ ಆಗ್ಲಿ ಸಮಾಜದವರು, ಒಕ್ಕಲಿಗ ಸಮಾಜ ಅಂತಲ್ಲ, ಹಿಂದೂ ಧರ್ಮವನ್ನ, ಭಾರತೀಯತೆಯನ್ನ ಉಳಿಸಿಕೊಂಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಈ ಒಂದು ಪ್ರಕರಣವನ್ನ, ಈ ಒಂದು ಇದನ್ನ ಯಾರೋ ಜನಸಾಮಾನ್ಯರು, ಕೂಲಿ ಮಾಡೋರು ಅಥವಾ ಬೇರೆ ಯಾರೋ ಮಾತಾಡಿದ್ರೆ ಬೇರೆ ವಿಚಾರ ಇತ್ತು. ಅದು 3-4 ಬಾರಿ ಶಾಸಕರು, ಮಾಜಿ ಮಂತ್ರಿಗಳು, ಬಿಜೆಪಿಯ ನಾಯಕರು, ಬಹಳಷ್ಟು ಬುದ್ಧಿವಾದಗಳನ್ನ ಎಲ್ರಿಗೂ ಹೇಳುವಂತ ಸಂಘಟನಾಕಾರರು, ಡೈರೆಕ್ಟರ್, ಪ್ರೊಡ್ಯೂಸರ್, ರೈಟರು ಟ್ವಿಸ್ಟ್ ಮಾಡ್ತಾ ಇರ್ತಾರೆ, ಕಾನೂನ ಕಥೆನ ಎಲ್ಲ ತಿರ್ಸ್ತಾ ಇರ್ತಾರಲ್ಲ. ಥ್ಯಾಂಕ್ ಯು.